ನೋಡ್ಗುರು, ಯಾರಾದ್ರೂ ಹಾಳಾಗೋಗ್ಲಿ, ನೀನ್ ಟೆನ್ಷನ್ ತಗೋಬೇಡ. ನಿನ್ ಕೆಲ್ಸ ಏನೋ ಎದ್ದೇಳ್ಬೇಕು, ದುಡಿಬೇಕು, ತಂದೆ ತಾಯಿನ ನಮಸ್ಕಾರ ಮಾಡ್ಬೇಕು, ಮಲ್ಕೋಬೇಕು ಅಷ್ಟೇ. ಒಬ್ರು ಬೇರೋ ಬಗ್ಗೆ ಲೈಫ್ ಮೇಲೆ ನಮ್ ಲೈಫ್ ಬಿಟ್ಟು ಬೇರೋ ಲೈಫ್ ಯೋಚನೆ ಮಾಡಕ್ ಹೋದ್ರೆ, ಅವ್ನ್ ಸಾಲ್ವ್ ಮಾಡಕ್ ಹೋದ್ರೆ ನಮ್ ಲೈಫ್ ಇಲ್ಲಿ ತೊಂದ್ರೆ ಜಾಸ್ತಿ ಆಗಿರ್ತವೆ. ಅದಕ್ಕೆ ನಮ್ ಕೆಲ್ಸ ಏನೋ ನಾವ್ ಮಾಡ್ಬೇಕು, ಹೋಗ್ಬೇಕು, ಚೆನ್ನಾಗಿರ್ಬೇಕು, ಸೊಸೈಟಿಗೆ ಏನೋ ಒಂದು ಸೆಲ್ಫ್ ಮಾಡ್ಕಂತ ಇರ್ಬೇಕು. ನೋಡ್ಗೋರು, ಇದು 2026 ಕಲಿಯುಗ. ಇನ್ನು ಜಾಸ್ತಿ ಒಳ್ಳೆಯೊಂತರ ಏನನ್ ಸಾಚ ನನ್ ಕರುಣನ್ ತರ ಇರ್ತೀನಿ, ಎಲ್ಲರಿಗೂ ಸಹಾಯ ಮಾಡ್ಕೊಂಡ್ ಇರ್ತೀನಿ ಅನ್ನೋದು ದೊಡ್ಡ ತಪ್ಪು. ಯಾಕಂದ್ರೆ ನೀ ಅಷ್ಟು ಒಳ್ಳೆನಿದ್ದೆ ಅಂದ್ರೆ ತಲೆ ಹಳ್ಳ ಹಾಕ್ಬಿಡ್ತೈತಿ, ತಲೆ ಬೋಳ್ಸೋಗ್ಬಿಡ್ತಾರೆ ಜನ. ಫಸ್ಟ್ ಅದಕ್ಕೆ ನಾವ್ ಹೆಂಗಿರ್ಬೇಕಂದ್ರೆ, ಶಕುನಿ ತರ ಬುದ್ಧಿ ಇರ್ಬೇಕು, ಉಲ್ಫ್ ತರ ಯೋಚನೆ ಮಾಡಂಗಿರ್ಬೇಕು, ರಾವಣನ್ ತರ 10 ಸಲ ಯೋಚನೆ ಮಾಡೋದು ಕೆಪಾಸಿಟಿ ನಮ್ಮದಿರ್ಬೇಕು. ಅವಾಗೆ ಏನೇ ಆದ್ರೂ ಫೇಸ್ ಮಾಡಕ್ ಸಾಧ್ಯ. ನಿಮ್ಗೆ ಇವಾಗ ಯಾರೋ ಒಬ್ರೇನೋ ಇರಿಟೇಟ್ ಮಾಡ್ತಿರ್ತಾರ ಅಂದ್ರೆ ಟೆನ್ಷನ್ ತಗೊಬೇಡಿ, ಟೈಮ್ ಬರುತ್ತೆ. ಯಾವಾಗ ಹೆಂಗ್ ಹೊಡಿಬೇಕು, ಹೊಡೆದ್ರೆ ಎದ್ದಿಡ್ಬಾರ್ದು, ಹಿಂಗ್ ಹೊಡಿಬೇಕು. ಅದು ಫಿಸಿಕಲಿ ಆಗಿರೋಕಂತೇನಿಲ್ಲ, ಮೆಂಟಲಿ ಎಲ್ಲಾರು ಹೊಡಿಬೋದು. ಹೆಂಗ್ ಎಷ್ಟು ಆಲೋಚನೆ ಮಾಡ್ತೀವಿ ಅಂದ್ರೆ ಅವ್ನ್ ಎದ್ದಿರ್ಬಾರ್ದು, ಹಂಗ್ ಹೊಡಿಬೇಕು. ಯಾಕಂದ್ರೆ ಮಗ, ಇವಾಗ ನೀನ್ ದಾರಿಲಿ ಹೋಗ್ತಿರ್ತೀನಿ, ಸಡನ್ ಆಗಿ ಯಾವ್ದೊಂದ್ ವ್ಯಕ್ತಿ ಬಂದೆ, ಅಣ್ಣ ಒಂದ್ ಹೆಲ್ಪ್ ಮಾಡೋಣ ಪ್ಲೀಸ್, ನಾನು ಎಮರ್ಜೆನ್ಸಿ ಇದೀನಿ, ನನಗೆ ಏನ್ ಗೊತ್ತಾಗ್ತಿಲ್ಲ, ಯಾವ್ದು ಬೇರೆ ಊರಿಂದ ಬಂದಿನಿ, ಒಂದ್ ಹೆಲ್ಪ್ ಮಾಡ, ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ಕೇಳಿದ ತಕ್ಷಣ ನೀನ್ ಅವು ಕೊಡ್ತೀಯ ಇಲ್ವಾ? ಕೊಡ್ತೀಯ, ಕೊಡ್ತೀವಿ. ಯಾಕಂದ್ರೆ ನೀನ್ ಒಳ್ಳೆತನ ಇರುತ್ತೆ. ಏನೋ ಸಹಾಯ ಮಾಡಕಪ್ಪ, ಎಮರ್ಜೆನ್ಸಿ ಇದನ, ಏನೋ ಕಷ್ಟ ಐತೆ ಹುಡುಗಂಗೆ, ಕೊಟ್ಬಿಡ. ಒಂದ್ ಫೋನ್ ಅಲ್ಲ, ಜಸ್ಟ್ ಒಂದ್ ಫೋನ್ ಅಂತ ಕೊಡ್ತೀವಿ. ಯಾರಿಗ್ ಗೊತ್ತು, ಆ ಹುಡುಗ ಒಂದ್ ಫೋನ್ ಇಂದ ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಅಮೌಂಟ್ ಇತ್ತಂದ್ರೆ ತಕೋಬಹುದು, ಏನಾರು ನೆಗೆಟಿವ್ ಮಾಡ್ಬೋದು. ಯಾಕಪ್ಪ ನೆಗೆಟಿವ್ ಯೋಚನೆ ಮಾಡ್ತೀಯ ಅಂತಂದ್ರೆ, ಒಂದ್ ಸೆಕೆಂಡ್ ಹೋಯ್ತಂದ್ರೆ ಅಮೌಂಟ್ ಮತ್ತೆ ಬರಲ್ಲ. ಅವ್ನ್ ಯಾರಂತ ನಿನಗೆ ಗೊತ್ತಿರಲ್ಲ, ನೀನ್ ಅದು ಸಡನ್ ಆಗಿ ಮಾಡೋದು. ಮತ್ತೆ ನೀನ್ ಎಷ್ಟು ದೂರ ಆಮೇಲೆ ಡಿಸ್ಟೆನ್ಸ್ ಆಮೇಲೆ ಕವರ್, ನೀನ್ ಕೊಟ್ಟಿದೆ ನಿನ್ ನೆನಪಿರಲ್ಲ ಯಾರು ಕೊಟ್ಟಿದೆ ಅಂತ. ಅಷ್ಟು ಒಳ್ಳೇದು ನೀನ್, ದಾನ ಧರ್ಮ ಸೂರ, ಅಷ್ಟು ಜನ ಕೊಟ್ಟಿರ್ತಿ, ಯಾರು ಹೆಂಗ್ ಮಾಡಿರ್ತಾರೆ ಗೊತ್ತಾಗ. ಅದಕ್ಕೆ ಯಾರಿಗೂ ಜಾಸ್ತಿ ಒಳ್ಳೇದ್ ಮಾಡ್ಬಾರ್ದು. ಹಾಳಾಗ್ತದನ ಬಿಟ್ಬಿಡೋ ಕೈ, ಯಾರಾಗಿರ್ಲಿ ಅದು. ಎಸ್ಪೆಷಲಿ ನಿಮ್ ರಿಲೇಷನ್ ಆಗಿದ್ರಂದ್ರೆ ಬಿಟ್ಬಿಡ್ರಿ. ಅಂತ ಕಂತ್ರಿ ಮಕ್ಕಳ ಜೊತೆ ಸಹಾಯ ಮಾಡೋ ಬದ್ಲು ನಿಮ್ದೇ ಮಳಗೋದ್ ಬೇಸ್ಟ್ ಅಂತೀನಿ. ಯಾರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಕೆಲ್ಸ ಏನು, ನಿನ್ ಗೊತ್ತಿರ್ತಿ ಯಾರು ನಿಯತ್ತಿದಾರಂತ, ಅಂತವ್ರು ಸ್ವಲ್ಪ ಸಹಾಯ ಮಾಡಿ ಬೆನ್ನು ನಿಂದೇರ್ರಿ ಸಾಕ್. ಅದೇ ಇನ್ಯಾರು 3 ಜನಕ್ಕೆ ಸಹಾಯ ಮಾಡಕ್ಕಿಂತ ಒಬ್ಬಂಗೆ ಎಫರ್ಟ್ ಆಗಿ ಸಹಾಯ ಮಾಡ್ರಿ ಸಾಕು. ಅವ್ನು ನಿನ್ ಮಾಡ್ಕೊ, ನೀನ್ ಅವ್ನ್ ಮಾಡ್ಕೊ, ಅಂತವ್ರ ಜೊತೆಯಾಗಿರ್ರಿ. ಏನ್ ಟೆನ್ಷನ್ ಆ ಲೈಫಲ್ಲಿ, ಟೆನ್ಷನ್ ಇರಲ್ಲ ಗುರು. ಆರಾಮ್ ಚಿಲ್ಲಾಗಿ ಎಂಜಾಯ್ ಮಾಡ್ಕಂತ ಇರೋರ್ ಜೊತೆ ನೆಮ್ಮದಿಯಾಗಿರ್ಬೋದು. ನಿಮ್ ಸೊಸೈಟಿ, ನಿನ್ ಜೊತೆ ನಿಮ್ ಪಕ್ಕದ ಮನೆಯವರು, ಇಲ್ಲ ಸೊಸೈಟಿದವ್ರೆ, ನಿಮ್ ಜೊತೆಗಿದ್ದವರೇ ನಿಮ್ಗೆ ಎಲ್ಲರೂ ಒಳ್ಳೆಯವ್ರು ಇರ್ತಾರಂತ ಏನಿಲ್ಲ. ಯಾಕಂದ್ರೆ ಅಲ್ಲೂ ಒಬ್ರು ಕಂತ್ರಿನ ಮಕ್ಳು ಇದ್ದೇ ಇರ್ತಾರೆ. ಕೆಲ್ಸ ಆಗೋರ್ಗೆಲ್ಲರೂ ಅಕ್ಕ ಅಣ್ಣ ತಮ್ಮ ಅಂತ ಸ್ಟಾರ್ಟಿಂಗ್ ಮಾತಾಡ್ತಾರೆ, ಆಮೇಲೆ ಹಿಂದಿನ ಬೆನ್ನಿ ಬೋಳಿ ಮಕ್ಳು ಇರ್ತಾರೆ, ಹಿಂದೆ ಮಾತಾಡೋರು. ಅಂತ ಚಿಲ್ಲರ್ ಜೊತೆ ಮಾತಾಡಬಲ್ಲ ನೆಂಪಾಡಿರೋದು ಬೇಸ್ ಅಂತೀನಿ. ನಿನ್ ಕೆಲ್ಸ ಏನೈತೆ ಅದಷ್ಟೇ ಕೆಲ್ಸ ಮಾತಾಡ್ಬೇಕು ನೀನು. ಅಂತ ಮಕ್ಳಿಗೆ ರಿಪ್ಲೈನೇ ಮಾಡಬಾರ್ದು. ಯಾಕಂದ್ರೆ ಗುರು, ನಮ್ ಫ್ರೆಂಡ್ ಒಬ್ಬನು ಹಿಂಗೆ, ಪಕ್ಕದ ಮನೆಯವ್ರು ಯಾರು ಗೊತ್ತಿಲ್ಲ, ಚೆನ್ನಾಗಿರ್ತಾರ, ಕಂತ್ರ ಮಕ್ಳು ಹಿಂದಿಂದನೇ ಹಾಕ್ಬಿಟ್ಟಿ ಅವ್ರ ಬುದ್ಧಿ ನೋಡಿ ಬಿಟ್ಬಿಟ್ಟಿರ್ತೀವಿ. ಸಡನ್ ಅವನು ಲಿಫ್ಟ್ ಅಲ್ಲಿ ಕೇಳೋ ಟೈಮಲ್ಲಿ ಅಪ್ಪಿ ತಪ್ಪಿ ಅನ್ನೋ ಮಕ್ಳಿಗೆ ಕೈ ಹಾಕೊಡ್ತಾನೆ. ಎಷ್ಟ್ಯಾರು ಕೈ ಹಾಕಿ ಅಂದ ತಕ್ಷಣ ಕರ್ಕೊಂಡು ಹೋಗ್ತಾನೆ, ನೋಡಿಲ್ಲ ಹೋಗ್ತಾನೆ. ಅದೇ ಅಲ್ಲೇ ಅವ್ನು ಹೋದ ಜಾಗದಲ್ಲಿ ಅವನು ಹೋಗ್ತಿರ್ತಾನೆ ಪ್ಲೇಸ್ಗೆ. ಅಂತ ನಮ್ಮ ಮಕ್ಳು ಕಂತ್ರ ಮಕ್ಳು ಇಂಥವ್ರು ಹೆಂಗ್ ಹೇಳ್ಬೇಕು ಹೇಳ್ರಿ. ತಾಳಿಗೆ ತಮ್ಮ ಕೆಲ್ಸ ಇತ್ತಂದ್ರೆ ಸಹಾಯ ಮಾಡಕ್ ನಾವ್ ರೆಡಿ ಇರ್ಬೇಕು. ಇಂತ ನಮ್ಮ ಮಕ್ಳು ಈ ಸೊಸೈಟಿ ಇರ್ತಾರೆ. ದುಡ್ಡು ಮಾಡಿ, ದುಡ್ಡು ಹೇಳುತ್ತೆ ನಿನ್ ಯೋಗ್ಯತೆ ಏನು, ನಿನ್ ರೇಂಜ್ ಏನಂತ. ಇಂಥ ಚಿಲ್ಲರ ಮಕ್ಳು ಬರೋರ್ಗೆ ಎಲ್ಲರಿಗೂ ಚಿಲ್ಡ್ರೆ ಯಾಕಂತ ಕುಂದ್ರಕಾರ ಒಬ್ಬನ್ ಇಡ್ಬೋದು ಕೂಲಿ. ಇಂಥ ಬಂದ ತಕ್ಷಣ 1 ರೂಪಾಯಿ ಚಿಲ್ಲರೆ ಕಳ್ಸಕ್ಕೆ. ಅದಕ್ಕೆ ದುಡ್ಡು ಮಾಡಿ, ದುಡ್ಡು ಎಷ್ಟು ಮಾಡ್ಬೇಕಂದ್ರೆ ಲೆಕ್ಕ ಹಾಕಕ್ ಒಬ್ಬೊಬ್ಬನು ಇರ್ಬೇಕಂತಾನೆ ಪ್ರತಿಯೊಂದು ವಿಡಿಯೋಲಿ ಹೇಳ್ತೀನಿ. ದುಡ್ಡು ಮಾತ್ರ ಮಾಡ್ಲೇಬೇಕು ಗೈಸ್, ಇಲ್ಲಾಂದ್ರೆ ರೆಸ್ಪೆಕ್ಟ್ ಯಾರು ಕೊಡಲ್ಲ. ಇದ್ರ ಮಾತ್ರ ನಾನು ಪ್ರತಿಯೊಂದು ವಿಡಿಯೋದು ಹೇಳ್ತಿರ್ತೀನಿ, ಮನಿ ಮನಿ ಮನಿ. ದುಡ್ಡು ಮಾಡಿ, ದುಡ್ಡು ಹೇಳುತ್ತೆ ನಿನ್ ಯೋಗ್ಯತೆ ಏನು, ನಿನ್ ರೇಂಜ್ ಏನಂತ. ಇಂಥ ಚಿಲ್ಲರ ಮಕ್ಳು ಬರೋರ್ಗೆ ಎಲ್ಲರಿಗೂ ಚಿಲ್ಡ್ರೆ ಯಾಕಂತ ಕುಂದ್ರಕಾರ ಒಬ್ಬನ್ ಇಡ್ಬೋದು ಕೂಲಿ. ಇಂಥ ಬಂದ ತಕ್ಷಣ 1 ರೂಪಾಯಿ ಚಿಲ್ಲರೆ ಕಳ್ಸಕ್ಕೆ. ಅದಕ್ಕೆ ದುಡ್ಡು ಮಾಡಿ, ದುಡ್ಡು ಎಷ್ಟು ಮಾಡ್ಬೇಕಂದ್ರೆ
ಲೆಕ್ಕ ಹಾಕಕ್ ಒಬ್ಬೊಬ್ಬನು ಇರ್ಬೇಕಂತಾನೆ ಪ್ರತಿಯೊಂದು ವಿಡಿಯೋಲಿ ಹೇಳ್ತೀನಿ. ದುಡ್ಡು ಮಾತ್ರ ಮಾಡ್ಲೇಬೇಕು ಗಾಯ್ಸ್, ಇಲ್ಲಾಂದ್ರೆ ರೆಸ್ಪೆಕ್ಟ್ ಯಾರು ಕೊಡಲ್ಲ. ಇದ್ರ ಮಾತ್ರ ನಾನು ಪ್ರತಿ ಒಂದು ವಿಡಿಯೋದು ಹೇಳ್ತಿರ್ತೀನಿ, ಮನಿ ಮನಿ ಮನಿ. ಮತ್ತೆ ಈ ಸೊಸೈಟಿಯಲ್ಲಿ ನೀನ್ ಬದುಕಿ ತೋರ್ಸ್ಬೇಕಂತಂದ್ರೆ ನಿನ್ ಪ್ರತಿ ಕ್ಷಣ ಒಂದೊಂದು ಮಿನಿಟ್ ಬೇಡ, ಸೆಕೆಂಡ್ ಹೆಂಗೆ ಟಿಕ್ 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 ಅಂತ ಓಡ್ತಿರುತ್ತೆ ನಿನ್ ಮೈಂಡ್ ಅಲ್ಲಿ. ಟಿಕ್ ಟಿಕ್ ಅಂತ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನೀನ್ ಮುಂದೆ ಬರ್ತೀಯ ಅಂತ ಯೋಚನೆ ಮಾಡ್ತಿರ್ಬೇಕು ಗಾಯ್ಸ್. ಅವಾಗ ನಿನ್ ರೇಂಜೇ ಚೇಂಜ್ ಇರುತ್ತೆ. ಯಾರ್ಯಾರೋ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಿನ್ ಮೈಂಡ್ ಟೈಮ್ ವೇಸ್ಟ್ ಮಾಡೋ ಬದಲು ನಿನ್ ಬಗ್ಗೆ ನೀನ್ ಯೋಚನೆ ಮಾಡು. ನೀನ್ ಹೆಂಗ್ ಡೆವಲಪ್ ಆಗ್ಬೇಕು, ನಿನ್ ಸ್ಕಿಲ್, ನಿನ್ನ ಡೆವಲಪ್ಮೆಂಟು, ಕ್ಯಾರೆಕ್ಟರ್, ನಿನ್ ಮಾತಾಡೋ ವಿಧಾನ ಎಲ್ಲವೂ ಚೇಂಜ್ ಆಗ್ಬೇಕು. ಡೇ ಬೈ ಡೇ, ಇಯರ್ ಕ್ಯಾಲೆಂಡರ್ ಹೆಂಗ್ ಚೇಂಜ್ ಆಗುತ್ತೆ, ಮಂತ್ಲಿ ಹೆಂಗ್ ಚೇಂಜ್ ಆಗುತ್ತೆ, ಹಂಗೆ ನಿಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಂತ ಹೋಗ್ಬೇಕು ಮಂತ್ಲಿ. ಇವಾಗಿದ್ದಂಗೆ ನಿಂಗೆ ಇರಬಾರ್ದು ಚೇಂಜಸ್. ಹಂಗೆ ಹಿಂಗಂದ್ರೆ ಒಬ್ರನ್ನ ಹಾಳು ಮಾಡೋದಂಗಲ್ಲ, ಒಬ್ಬರಿಗೆ ಇನ್ಸ್ಪೈರ್ ಆಗ್ಬೇಕು, ಸ್ಫೂರ್ತಿ ತಗೋಬೇಕು. ಇದು ಬದುಕರೆ ಇವನಂಗೆ ಬದುಕ್ಬೇಕಪ್ಪ ವಿನಯ್ ತರ, ಒಂದಿನ ವಿನಯ್ ತರ ಆಗ್ತೀನಿ ಅಷ್ಟು ರೇಂಜ್ಗೆ ರಿಚ್ ಆಗ್ತೀನಂತ. ಹಂಗಿರೋ ಗೈಸ್ ಮೈಂಡ್ ಸೆಟ್ ಅಂದ್ರೆ ಹಂಗಿದ್ರೆ ಮಾತ್ರ ನೀವು ಲೈಫಲ್ಲಿ ಏನೋ ಒಂದು ಟೈಟಲ್ ಕಾರ್ಡ್ ತಗೊಂಡೇ ಇರ್ತೀವಿ, ರಿಸಲ್ಟ್ ಬಂದೇ ಬರುತ್ತೆ. ಬಿಟ್ಟು ಬೇರೆಯವ್ರ ತರ ವೇಸ್ಟ್ ಮಾಡ ಅವನ ಬಗ್ಗೆ ಕೂತ್ ಮಾತಾಡ್ದೆ. ಒಬ್ಬೊಬ್ರು ಗೈಸ್ ಮೆಟ್ಲಿ ಟೈಮಲ್ಲಿ ನೋಡ್ತಿರ್ತೀವಿ, ಕುಂತಿರ್ತಾರ ಗ್ಯಾಂಗ್ ಆಗಿ ಉದ್ರಿ, ಅವ್ನು ಹಿಂಗ್ ಬೆಳೆದ, ಇವ್ನು ಸಣ್ಣ ಆದ, ಅವ್ನು ದಪ್ಪ ಆದ. ವೇಸ್ಟ್ ನಮ್ಮ ಮಕ್ಳು ಎಲ್ಲಿಂದ ಬಂದಿರ್ತಾರೋ ಅಂತ. ದಪ್ಪ ಆದ ಸಣ್ಣ ಆದ ನಮ್ಗೆ ಗೊತ್ತಿರುತ್ತೆ ಗೈಸ್. ಅದ್ ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕಂತ ಕುಂತಿರ್ತಾವ. ಇವ್ನು ಹಿಂಗಾದ, ಅವ್ನು ಮಾತಾಡಕ್ಕೆ ಏನೋ ಬೇಕಾದ ಟಾಪಿಕ್, ಮುಂದೆ ಯಾವನ ಹೋದ್ನಾ ಅವನ ಬಗ್ಗೆನೇ ಹೆಚ್ಕೊಂಡ್ರು. ಹಿಂಗ್ ಹೋಗ್ಬಾರ್ದು. ಅವನು ಒಂದು ಹಾಫ್ ಅನ್ ಅವರ್ ಬಿಕ್ಕಳಕ್ ಸ್ಟಾರ್ಟ್ ಆಗತ್ತೆ ಅಂತ ಪರಿ ಬೈಕ್ ಹಂಗ್ ಕುಂತ್ಬಿಟ್ಟಿರ್ತಾವ. ಅಪ್ಪಿ ತಪ್ಪಿ ಅವ್ರು ಮಾತಾಡಿಲ್ವಾ ಸೊಪ್ಪು ದುರಾಂಗ. ನಾವು ಏನು ಮಾತಾಡ್ಸೋದು ಗೈಸ್ ಎಲ್ಲರ ಮುಂದೆ ಪದೇ ನಮ್ ಕೆಲ್ಸ ಏನೋ ಅಷ್ಟೇ, ಹಾಯ್ ಬಾಯ್ ಅಷ್ಟೇ. ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ ಗೈಸ್, ಯಾವತ್ತಾರು ನಿಮ್ಗೆ ಇಷ್ಟ ಇಲ್ದವ್ರು, ನಿಮ್ ಮೋಸ ಮಾಡಿದವ್ರು, ಬೆನ್ನಿಂದ ಮೋಸ ಮಾಡಿದವರು, ಎದ್ರೆಲ್ಲಾರು ಮೋಸ ಮಾಡಿರ್ತಾರಲ್ಲ ಅಂಥವ್ರು ನಿಮ್ ಕಣ್ ಮುಂದಿನ ಯಾವತ್ತಾಗ ಬಿದ್ದಾಗ ಕರ್ಣನಂತೆ ಹೋಗ್ಬಿಟ್ಟು ಅವ್ರು ಎತ್ಬಿಟ್ಟು ಅಷ್ಟು ಬೇಗ ಒಳ್ಳೆಯವ್ರು ಹಾಕೋಬೇಡ್ರಿ. ಬಿದ್ರ ಕೊಚ್ಕೊಂಡು ಹೋಗ್ಬೇಕು, ಲಾರಿನೋ ಟ್ರೈನಲ್ಲಿ ಏನೋ ಕೊಚ್ಕೊಂಡು ಹೋಗ್ಬೇಕು, ರಕ್ತ ಸಿಡಿಬೇಕು. ಅಲ್ಲೂರು ನೋಡ್ರಿ ರಾವಣ ತರನೇ ಇರ್ರಿ ಯಾವತ್ತಿದ್ರು. ಯಾರು ಹೆಂಗೆ ಅನ್ಲಿ ಅವ್ನ್ ಸತ್ರುನು ಎತ್ತಕ್ ಹೋಗ್ಬೇಡ್ರಿ, ಕೈ ಮಾತ್ರ ಮುಟ್ಟಿ ನೀವು ಕೆಸರು ಮಾಡ್ಕೋಬೇಡ್ರಿ. ಸತ್ನ ಸಾಯಿಲಿ ಅನ್ಬೇಕು. ಅದ್ ಬಿಟ್ಬಿಟ್ಟು ನಾವು ಎತ್ಬಿಟ್ಟು ನಾವು ಒಳ್ಳೇದು ಇನ್ನ ಬದುಕಷ್ಟು ನಮ್ಗೆ ಕರ್ಮ ಕಾಣ್ತಾವ ದರಿದ್ರು. ಸತ್ರ ಸಾಯಿಲಿ ಅನ್ಬೇಕು, ಅವಾಗೇನೆ ಲೈಫ್ ಚೆನ್ನಾಗಿರುತ್ತೆ. ಯಾರ ಹಾಳಾಗೋಗ್ಲಿ ನಾವು ನೆಟ್ಟಿಗಿದ್ರೆ ಸಾಕು.